ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಇವತ್ತು ಫೇಸ್ ಇಂದು ಮಾಸ್ಕ್ ನಾವೇ ಹೆಂಗೆ ಮಾಡ್ಕೊಳ್ಳೋದು ಅಂತ ಹೇಳ್ಬಿಟ್ಟು ಈ ಥರ ಪೇಪರ್ದು ಸರ್ಕಲ್ಸ್ ಸಿಕ್ಕತ್ತೆ. ಫೇಸ್ ಶೇಪಲ್ಲಿ ಕಟ್ ಆಗಿರುತ್ತದು ಈ ಥರ ಕಟ್ ಆಗಿರುತ್ತೆ. 50 ಇದು ಇದರಲ್ಲಿ ಸಿಕ್ಕತ್ತೆ, ಡೈಸೋಲ್ ಸಿಕ್ಕತ್ತೆ. ಅದರೊಳಗಡೆ 50 ಪ್ಯಾಕ್ಸ್ ಇರುತ್ತೆ. ಆ ಥರ ನಾವಿವತ್ತು ಬೀಟ್ರೂಟ್ ಜ್ಯೂಸ್ ತೊಗೊಂಡಿದ್ದೀವಿ. ಥರ ಬೀಟ್ರೂಟ್ ಜ್ಯೂಸು ಅದರಲ್ಲಿ ಅದನ್ನು ಸೋಕ್ ಮಾಡಿಬಿಟ್ಟು ಫೇಸ್ಗೆ ಹಾಕ್ಕೊಳ್ಳೋಕ್ಕೆ ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ಈ ಥರ ಒಂದೇ ಒಂದು ಸರ್ಕಲ್ ತೊಗೋಬೇಕು. ಓಪನ್ ಮಾಡಿಬಿಟ್ಟು ಅದರಲ್ಲಿ ಹಾಕಿದ್ರೆ ಅದು ಫೇಸ್ದು ಈ ಥರ ಬರುತ್ತೆ. ಹಾಗೆ ಇಟ್ಟರೆ ಅದು ಸೋಕಪ್ ಮಾಡಿಕೊಂಡು ಒನ್ ಆರ್ 2 ಮಿನಿಟ್ಸ್ ವೆಯ್ಟ್ ಮಾಡಬೇಕು ಅದು ಫುಲ್ಲಿ ಸೋಕಪ್ ಮಾಡ್ಕೊಳ್ಳೋಕ್ಕೆ. ಆಮೇಲೆ ಫೇಸ್ಗೆ ಅದು ಓಪನ್ ಮಾಡ್ಕೊಬಿಟ್ಟು ಫೇಸ್ಗೆ ಹಾಕ್ಕೊಂಡು ಅದಾಗ ಸೋಕಾಗಲಿ ಅಷ್ಟರಲ್ಲಿ ಇದನ್ನು ತೋರಿಸೋಣ ಬಿಡು. ಇದನ್ನು ಅದ್ರ ಮೇಲ್ಗಡೆ ಹಾಕ್ಕೊಂಡು ಬಿದೋಗ್ಬಾರ್ದು. ಅದು ತಿನ್ ಪೇಪರ್ ಥರ ಇರುತ್ತೆ. ಅದ್ರ ಮೇಲೆ ಇದನ್ನು ಹಾಕ್ಕೊಳ್ಳೋದು ಶೀಟ್ ಥರ. ಇದು ಈ ಥರ ಎಲ್ಲ ಬರುತ್ತೆ. ಮೌತ್ ಹತ್ರ, ನೋಸ್ ಹತ್ರ ಎಲ್ಲದು ಹಿಂಗೆ ಶೀಟ್ ಹಾಕೊಳ್ಳೋದು ಹಿಂಗೆ ಬರುತ್ತೆ. ಈ ಥರ ಬರೋದು. ನಮ್ಗೆ ಯಾವ ಪಾರ್ಟಿಗೆ ಬೇಕೋ ಅದು ಹಾಕೋಬೋದು. ಹಾಕೊಂಡು ಡ್ರೈ ಆದಮೇಲೆ ತೆಗೆದ್ಬಿಡ್ಬೋದು. ಅವಾಗ ಬೀಳಲ್ಲ. ನಮ್ಮ ಪಾಡಿಗೆ ಟಿವಿ ಏನಾರು ನೋಡ್ಕೋಬೋದು ಅದನ್ನು ಹಾಕೊಂಡು. ಅದು ಡೈಸೋದೇನೆ. ಡೈಸೋ ಜಪಾನ್ದು ಸ್ಟೋರ್ ಅದು. ತೆಗ್ಬಿಟ್ಟು ತೋರಿಸಿ. ಇದು ಮೌತ್ ಪಾರ್ಟು. ಮೆತ್ತಗೆ ಅರ್ಜೆಂಟ್ ಏನೂ ಇಲ್ಲ. ಇದು ಫೇಸಿಂದು. ಅದನ್ನು ಹಾಕ್ಕೊಂಡ್ರೆ ನಾವು ಹಾಕ್ಕೊಂಡಿರೋ ಪೇಪರು ಬಿದೋಗಲ್ಲ. ಸೊ ಇದು ಇವಾಗ ಸ್ವೆಲಪ್ ಆಗ್ತಾ ಇದೆ. ಎಲ್ಲ ಸೋಕಪ್ ಮಾಡಿಕೊಂಡು ಆಮೇಲೆ ಅದನ್ನು ತೆಗೆದ್ಬಿಟ್ಟು ಹಚ್ಕೊಳ್ಳೋದು. ಹಿಂಗಿತ್ತು. ಇವಾಗ ಅಷ್ಟು ದಪ್ಪಕ್ಕಾಗಿದೆ. ಆ ಸೈಜ್ ಇತ್ತು, ಇವಾಗ ಈ ಸೈಜ್ಗಾಗಿದೆ ಸೋಕಪ್ ಮಾಡಿಕೊಂಡು. ಸ್ಕ್ವೀಸ್ ಔಟ್ ಮಾಡಿದೆ ಈಸಿಯರ್ ಆಗಲಿ ಅಂತ ಫೇಸಿಗೆ ಹಾಕೋಕ್ಕೆ. ಆಮೇಲೆ ಅದನ್ನ ಅನ್ರೋಲ್ ಮಾಡ್ಬೇಕು. ಕೇರ್ಫುಲ್ ಇರಬೇಕಾದ್ರೆ ಹಾಕೋತಿಗೆ ಸ್ಕ್ವೀಸ್ ಔಟ್ ಮಾಡೋದು ಬೇಡ. ಬಟ್ ಇವಾಗ ತೋರ್ಸೋಕ್ಕೆ ಅಂತೇಳಿ ಸ್ಕ್ವೀಸ್ ಔಟ್ ಮಾಡಿರೋದು. ಅದನ್ನು ಹಾಕೊಂಡ್ಬಿಟ್ಟು ಇದನ್ನು ಹಾಕೊಂಡ್ರೆ ನಿಮ್ಗೆ ಅಲ್ಲೇ ಇರುತ್ತೆ ಪೇಪರು. ವಾಪಸ್ ಅದರಲ್ಲೇ ಮರ್ಚ್ ಹಾಕೋ, ನಾವು ಆಮೇಲೆ ಹಾಕೊಳ್ಳೋಣ. ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಬೆಲ್ ಐಕಾನ್ ಒತ್ತಿ. ನಿಮಗೂ ಇಂಟ್ರೆಸ್ಟ್ ಇದ್ದರೆ ಡೈಸೋಲ್ ಸಿಕ್ಕತ್ತೆ, ಆನ್ಲೈನಲ್ಲೂ ಸಿಕ್ಕತ್ತೆ, ಹೋಗಿ ತೊಗೋಬೋದು. ಓಕೆ ಬಾಯ್. ನಾವು ಆಮೇಲೆ ಹಚ್ಕೊತೀವಿ ಮಲ್ಕೊಳ್ಳೋ ಹೊತ್ತಿಗೆ. ಓಕೆ ಬಾಯ್.